ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧನ ರಾಶಿ ಪರಿವರ್ತನೆ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿನ. ವೀಕ್ಷಕರೇ, ಧನು ರಾಶಿಯಲ್ಲಿ ಬುಧ ಸಂಚಾರದ ಪ್ರಭಾವದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡುತ್ತದೆ. ಆದರೆ ಕಳೆದ 2 ತಿಂಗಳುಗಳಲ್ಲಿ ಬುಧವು ವೃಶ್ಚಿಕ ಮತ್ತು ಧನು ರಾಶಿಗೆ ಅನೇಕ ಬಾರಿ ಸಂಚಾರ ಮಾಡಿದೆ. ಮೊದಲನೆಯದಾಗಿ ಬುಧವು ನವೆಂಬರ್ 27, 2023 ರಂದು ಧನು ರಾಶಿಯನ್ನು ಪ್ರವೇಶಿಸಿದೆ. ನಂತರ ಅದು ಡಿಸೆಂಬರ್ 13 ರಂದು ಹಿಮ್ಮುಖವಾಗುತ್ತದೆ. ಈಗ ಅದು ಡಿಸೆಂಬರ್ 28 ರಂದು ವೃಶ್ಚಿಕ ರಾಶಿಯನ್ನು ಪ್ರವೇಶಿಸುತ್ತದೆ. ಜನವರಿ 2, 2024 ರಂದು ವೃಶ್ಚಿಕ ರಾಶಿಯಲ್ಲಿ ನೇರ ಚಲನೆಯನ್ನು ಪುನರಾರಂಭಿಸುತ್ತದೆ ಮತ್ತು ಮತ್ತೆ ವರ್ಷ 2024 ಜನವರಿ ತಿಂಗಳಿನ 7ನೇ ತಾರೀಕಿನ ದಿನ ರಾತ್ರಿ 8:57 ಧನು ರಾಶಿಯಲ್ಲಿ ಪುನಃ ಪ್ರವೇಶಿಸುತ್ತದೆ. ಆದ್ದರಿಂದ ಈಗ ಈ ಸಂಚಾರದ ಪ್ರಭಾವವನ್ನು ತಿಳಿದುಕೊಳ್ಳುವ ಮೊದಲು ಬುಧ ಮತ್ತು ಧನು ರಾಶಿ ಮತ್ತು ಅದರ ಮೇಲಿನ ಪ್ರಭಾವದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಅಧ್ಯಯನ, ಕಾನೂನು, ಗ್ರಹಿಕೆ ಮತ್ತು ಬುದ್ಧಿವಂತಿಕೆಯ ಮೂಲಕ ಅಭಿವೃದ್ಧಿಯ ಕುಶಾಗ್ರಮತಿಯನ್ನು ಬುಧ ನಿರ್ಧರಿಸುತ್ತಾನೆ. ಬುಧವು ಸಂವೇದನಾ ವ್ಯವಸ್ಥೆ, ಸೂರ್ಯನ ಬೆಳಕನ್ನು ಆಧರಿಸಿದ ಕರುಳು, ತೋಳು, ಬಾಯಿ, ನಾಲಿಗೆ, ದೃಷ್ಟಿಯ ಭಾವನೆ, ವಿವೇಚನೆ, ತಿಳುವಳಿಕೆ, ಪರಭಕ್ಷಕ ಮತ್ತು ಉಚ್ಚಾರಣೆಯ ನಡುವೆ ಪ್ರಭಾವ ಬೀರುತ್ತದೆ. ಇದು ಸಂಕ್ಷಿಪ್ತ ದೂರ ಮತ್ತು ಸತತ ಪ್ರಯಾಣ, ಶಿಕ್ಷಣ, ಸಹಾಯಕ, ಮಾತನಾಡುವುದು, ಸಂಯೋಜನೆ, ಮುದ್ರಣ, ವಿತರಣೆ, ಬರವಣಿಗೆ ವಸ್ತು, ಕಾರ್ಯದರ್ಶಿಗಳು, ಲೆಕ್ಕಪತ್ರ ನಿರ್ವಹಣೆ, ಪತ್ರ ವ್ಯವಹಾರ, ಮೇಲಿಂಗ್ ಇತ್ಯಾದಿಗಳನ್ನು ನಿರ್ವಹಿಸುತ್ತದೆ. ಅದರ ದಿನವು ಬುಧವಾರ ಮತ್ತು ಅದರ ಲೋಹವು ದ್ರವ ಲೋಹವಾಗಿದ್ದು ಅದು ಪಚ್ಚೆ, ಅದರ ರತ್ನ ಮತ್ತು ಬಣ್ಣವಾಗಿದೆ. ವೈದಿಕ ಜ್ಯೋತಿಷ್ಯದಲ್ಲಿ ರಾಶಿಚಕ್ರದ ವೃತ್ತದ 9ನೇ ಚಿಹ್ನೆ ಧನು ರಾಶಿ. ಇದು ದ್ವಂದ್ವ ಮತ್ತು ಪುಲ್ಲಿಂಗವಾಗಿರುವ ಜ್ವಲಂತ ಸಂಕೇತವಾಗಿದೆ. ಸಂಪತ್ತು, ಚಾಲನೆ, ಬುದ್ಧಿವಂತಿಕೆ ಮತ್ತು ಅದೃಷ್ಟ ಎಲ್ಲವೂ ಧನು ರಾಶಿಯೊಂದಿಗೆ ಸಂಬಂಧ ಹೊಂದಿದೆ. ತರ್ಕಶಾಸ್ತ್ರಜ್ಞರು, ತಜ್ಞರು, ಬೋಧಕರಿಗೆ ಇದು ಅತ್ಯುತ್ತಮ ಸಮಯವಾಗಿದ್ದು ಅವರು ನಿಸ್ಸಂದೇಹವಾಗಿ ಇತರರ ಮೇಲೆ ಪರಿಣಾಮ ಬೀರಬಹುದು. ಆದರೆ ಇದು ಸ್ಥಳೀಯರಿಗೆ ನಿರ್ದಿಷ್ಟವಾಗಿ ಧನು ರಾಶಿಯಲ್ಲಿ ಬುಧ ಸಂಚಾರದ ಪ್ರಭಾವವು ಅವರ ದಶಾ ಮತ್ತು ಅವರ ಜನ್ಮ ಚಾರ್ಟ್ನಲ್ಲಿ ಬುಧದ ಸ್ಥಾನದಿಂದ ನಿರ್ಧರಿಸಲ್ಪಡುತ್ತದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಬುಧ ಗ್ರಹವನ್ನು ರಾಜ್ಕುಮಾರ ಎಂದು ಪರಿಗಣಿಸಲಾಗುತ್ತದೆ. ಪರಾಶರ ವಿವರಣೆಯ ಪ್ರಕಾರ ಬುದ್ಧಿವಂತಿಕೆ, ತಾರ್ಕಿಕ ಸಾಮರ್ಥ್ಯ ಮತ್ತು ಉತ್ತಮ ಸಂವಹನ ಕೌಶಲ್ಯ ಹೊಂದಿರುವ ಯುವ ಸುಂದರ ಹುಡುಗ ಎಂದು ಪರಿಗಣಿಸಬಹುದು. ಇದು ಚಂದ್ರನ ನಂತರ ಅತ್ಯಂತ ಚಿಕ್ಕದಾದ ಮತ್ತು ವೇಗವಾಗಿ ಚಲಿಸುವ ಗ್ರಹವಾಗಿದೆ. ಇದು ಕೂಡ ಚಂದ್ರನಂತೆ ಬಹಳ ಸೂಕ್ಷ್ಮವಾಗಿರುತ್ತದೆ. ಆದರೆ ಇದು ಬುದ್ಧಿವಂತಿಕೆ, ಕಲಿಕೆಯ ಸಾಮರ್ಥ್ಯ, ಮಾತು, ಪ್ರತಿವರ್ತನಗಳು, ಸಂವಹನ ಮತ್ತು ಗ್ಯಾಜೆಟ್ಗಳು, ವಾಣಿಜ್ಯ ಮತ್ತು ಬ್ಯಾಂಕಿಂಗ್, ಶಿಕ್ಷಣ, ಸಂವಹನ, ಬರವಣಿಗೆ, ಪುಸ್ತಕಗಳು, ಹಾಸ್ಯ ಮತ್ತು ಮಾಧ್ಯಮದ ಎಲ್ಲಾ ವಿಧಾನಗಳ ಕರ್ಕವಾಗಿದೆ. 12 ರಾಶಿಚಕ್ರದ ಚಿಹ್ನೆಗಳಲ್ಲಿ ಗ್ರಹವು ಮಿಥುನ ಮತ್ತು ಕನ್ಯಾ ರಾಶಿ ಎಂಬ 2 ಮನೆಗಳ ಅಧಿಪತಿಯನ್ನು ಹೊಂದಿದೆ. ಬುಧವು ನಿಮ್ಮ ತೀರ್ಪು, ಗ್ರಹಿಕೆ ಮತ್ತು ಅಭಿಪ್ರಾಯಗಳನ್ನು ನಿಯಂತ್ರಿಸುವ ಸ್ನೇಹಿ ಗ್ರಹವಾಗಿದೆ. ಇದು ರಾಜಿ, ಸಹಕಾರ, ಚಿಂತನೆ, ಗ್ರಹಿಕೆ ಮತ್ತು ಮಾಹಿತಿ ಪ್ರಕ್ರಿಯೆಗೆ ನಿಮ್ಮ ಸಾಮರ್ಥ್ಯವನ್ನು ಸ್ಥಾಪಿಸುತ್ತದೆ. ನೀವು ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳಬಹುದು ಮತ್ತು ಬದಲಾಯಿಸಬಹುದು, ನಿಮ್ಮನ್ನು ಸ್ಪಷ್ಟವಾಗಿ ಸಂವಹಿಸಬಹುದು ಮತ್ತು ನಿಮ್ಮ ಪದಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಬಹುದು ಎಂಬುದನ್ನು ಇದು ನಿಯಂತ್ರಿಸುತ್ತದೆ. ಬುಧ ಗ್ರಹವು ಧನು ರಾಶಿಯಲ್ಲಿ ರಾಶಿ ಪರಿವರ್ತನೆ ಮಾಡುತ್ತಿರುವುದರಿಂದ ಕೆಲವು ರಾಶಿಯವರಿಗೆ ಉತ್ತಮ ಫಲಿತಾಂಶ ಲಭಿಸಿದ್ರೆ ಇನ್ನೂ ಕೆಲವು ರಾಶಿಗೆ ಇದರಿಂದ ಕೆಟ್ಟದಾಗಲಿದೆ. ಅಷ್ಟಕ್ಕೂ ಧನು ರಾಶಿಯಲ್ಲಿ ಬುಧ ರಾಶಿ ಪರಿವರ್ತನೆ ಮಾಡುತ್ತಿರುವುದರಿಂದ ನಿಮ್ಮ ರಾಶಿಯ ಮೇಲೆ ಯಾವ ರೀತಿ ಪರಿಣಾಮ ಬೀಳಲಿದೆ ಅನ್ನೋದನ್ನು ತಿಳಿಯೋಣ. ಹಾಗಾದರೆ ಬನ್ನಿ, ಇಲ್ಲಿ ಬುಧನ ಧನು ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ವೃಶ್ಚಿಕ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ, ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ, ಆತ್ಮೀಯ ವೃಶ್ಚಿಕ ರಾಶಿಯವರೇ, ನಿಮಗಾಗಿ ಬುಧ ಗ್ರಹವು ನಿಮ್ಮ 11 ಮತ್ತು 8ನೇ ಮನೆಯನ್ನು ಆಳುತ್ತದೆ ಮತ್ತು ಈಗ ಜನವರಿ 7 ರಂದು ಅದು ಉಳಿತಾಯ ಮತ್ತು ಮಾತಿನ ಕುಟುಂಬದ 2ನೇ ಮನೆಯಲ್ಲಿ ಸಾಗುತ್ತಿದೆ. ಬುಧವು ನಿಮ್ಮ 2ನೇ ಮನೆಯ ಮೂಲಕ ಸಾಗುವುದರಿಂದ ನಿಮ್ಮ ಗಮನವನ್ನು ಸಂಪತ್ತು, ಸಂಪನ್ಮೂಲಗಳು ಮತ್ತು ಕುಟುಂಬದ ಹಣಕಾಸಿನ ವಿಷಯಗಳ ಕಡೆಗೆ ತಿರುಗಿಸುತ್ತದೆ. ಧನು ರಾಶಿಯಲ್ಲಿ ಬುಧ ಸಂಚಾರದ ಸಮಯದಲ್ಲಿ ನೀವು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತೀವ್ರ ಕುತೂಹಲ ಮತ್ತು ಲೆಕ್ಕಾಚಾರವನ್ನು ಹೊಂದಿರಬಹುದು. ಆದರೆ ಅದೇ ಸಮಯದಲ್ಲಿ ನೀವು ನಿಮ್ಮ ಮಾತು ಮತ್ತು ಇತರರೊಂದಿಗೆ ಸಂವಹನದಲ್ಲಿ ಬಹಳ ಪ್ರಬುದ್ಧ ಮತ್ತು ಪ್ರಭಾವಶಾಲಿಯಾಗಿರುತ್ತೀರಿ ಮತ್ತು ನಿಮ್ಮ ಕುಟುಂಬದೊಂದಿಗೆ ಪ್ರಬುದ್ಧ ಮತ್ತು ಆಧ್ಯಾತ್ಮಿಕ ಸಂಭಾಷಣೆಗಳನ್ನು ನಡೆಸುವಿರಿ ಮತ್ತು ಬಂಧವನ್ನು ಬಲಪಡಿಸುವಿರಿ. ನಿಗೂಢ ಆಚರಣೆಗಳಿಗೆ ಸಂಬಂಧಿಸಿದ ಜ್ಞಾನ ಮತ್ತು ಸೇವೆಗಳ ಮೂಲಕ ವೃಶ್ಚಿಕ ರಾಶಿಯ ವ್ಯಕ್ತಿಗಳು ತಮ್ಮ ಸಂಪತ್ತನ್ನು ಹೆಚ್ಚಿಸಲು ಮಾರ್ಗಗಳನ್ನು ಕಂಡುಕೊಳ್ಳಬಹುದು ಎಂದು ಈ ಸಂಚಾರ ತೋರಿಸುತ್ತದೆ. ಆದ್ದರಿಂದ ಜ್ಯೋತಿಷಿಗಳು, ಸಂಖ್ಯಾಶಾಸ್ತ್ರಜ್ಞರು, ಟ್ಯಾರೋ ಓದುಗರಾದ ವೃಶ್ಚಿಕ ರಾಶಿಯವರು ಈ ಸಮಯದಲ್ಲಿ ಪ್ರಯೋಜನವನ್ನು ಪಡೆಯುತ್ತಾರೆ. ವೃಶ್ಚಿಕ ರಾಶಿಯವರು ಹಠಾತ್ ಲಾಭ, ಬಡ್ತಿ ಅಥವಾ ಸಂಬಳದಲ್ಲಿ ಹೆಚ್ಚಳವನ್ನು ಅನುಭವಿಸಬಹುದು. ವ್ಯವಹಾರದಲ್ಲಿರುವ ಜನರು ತಮ್ಮ ನಗದು ಹರಿವು, ಆದಾಯ ಮತ್ತು ಗಳಿಸುವ ಶಕ್ತಿಯನ್ನು ವಿಶ್ಲೇಷಿಸುತ್ತಾರೆ. ಮತ್ತು ಬುಧವು 2ನೇ ಮನೆಯಲ್ಲಿದ್ದು 8ನೇ ಮನೆಯನ್ನು ನೋಡುವುದರಿಂದ
ನಿಮ್ಮ ಸಂಗಾತಿ ಜೊತೆ ಜಂಟಿ ಗುಪ್ತ ಹೂಡಿಕೆಯನ್ನು ಹೊಂದುವ ಸಾಧ್ಯತೆಗಳಿವೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯ ವ್ಯಕ್ತಿಗಳಿಗೆ ಈ ಸಂಚಾರವು ಸಂಪತ್ತು, ಆರ್ಥಿಕ ಸಂಪನ್ಮೂಲಗಳು ಮತ್ತು ಕೌಟುಂಬಿಕ ವಿಷಯಗಳ ಮೇಲೆ ತೀವ್ರವಾದ ಗಮನವನ್ನು ಸೂಚಿಸುತ್ತದೆ. ಸಂಚಾರವು ವೃಶ್ಚಿಕ ರಾಶಿಯ ಸ್ಥಳೀಯರ ಮೇಲೆ ಅನುಕೂಲಕರ ಪರಿಣಾಮವನ್ನು ಬೀರುತ್ತದೆ. ಬುಧ ಗ್ರಹವು ತನ್ನ ಸ್ಥಾನವನ್ನು ಬದಲಾಯಿಸುತ್ತದೆ ಮತ್ತು ನಿಮ್ಮ ರಾಶಿಚಕ್ರದ ವೃಶ್ಚಿಕ ರಾಶಿಯ 2ನೇ ಮನೆಯ ಕಡೆಗೆ ಚಲಿಸುತ್ತದೆ ಮತ್ತು ಈ ಸಂಚಾರವು ನಿಮಗೆ ಅನೇಕ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಮತ್ತು ನಿಮ್ಮ ಕಾರ್ಯಗಳ ಉತ್ತಮ ಫಲಿತಾಂಶಗಳನ್ನು ಸಹ ನೀವು ಪಡೆಯುತ್ತೀರಿ. ವ್ಯಾಪಾರ ಕ್ಷೇತ್ರದ ಜನರು ದೊಡ್ಡ ವ್ಯವಹಾರಗಳ ಮೂಲಕ ಅಗಾಧವಾದ ಸಂಪತ್ತನ್ನು ಗಳಿಸುತ್ತಾರೆ. ನೀವು ಆರ್ಥಿಕ ಕ್ಷೇತ್ರದಲ್ಲಿ ಯಶಸ್ವಿಯಾಗುತ್ತೀರಿ. ಪೂರ್ವಜರ ಆಸ್ತಿಯಿಂದ ಲಾಭ ಪಡೆಯುವ ಸಾಧ್ಯತೆಗಳಿವೆ. ನಿಮ್ಮ ಸಂವಹನ ಕೌಶಲ್ಯವು ಸುಧಾರಿಸುತ್ತದೆ ಮತ್ತು ನಿಮ್ಮ ಮಾತಿನ ವಿಧಾನದಲ್ಲಿ ಬದಲಾವಣೆಯನ್ನು ನೀವು ಗಮನಿಸಬಹುದು. ಆದರೂ ಮಾತನಾಡಲು ಇದು ಉತ್ತಮ ಸಮಯ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಶಾಂತವಾಗಿರಿ. ನೀವು ಒಳ್ಳೆಯ ಇಮೇಜ್ ಗಳಿಸುತ್ತೀರಿ ಏಕೆಂದರೆ ನಿಮ್ಮ ಪ್ರಾಮಾಣಿಕ ಕೆಲಸ ಮತ್ತು ಒಳ್ಳೆಯ ಕೆಲಸದಿಂದ ನೀವು ಸಮಾಜದ ಮುಂದೆ ಒಳ್ಳೆಯ ಇಮೇಜ್ ಏಳಿಗೆ ಹೊಂದುತ್ತೀರಿ. ನಿಮ್ಮ ಆರೋಗ್ಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ನಿಮ್ಮನ್ನು ಮತ್ತು ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಇಲ್ಲವೇ ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳು ದೊಡ್ಡ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ವಿದ್ಯಾರ್ಥಿಗಳಾಗಿ ಅಧ್ಯಯನ ಮಾಡುವ ಚೇಳಿನ ಸ್ಥಳೀಯರು ತಮ್ಮ ಅಧ್ಯಯನದತ್ತ ಗಮನ ಹರಿಸಬೇಕು. ಸಮತೋಲಿತ ಆಹಾರ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸಲು ಪ್ರಯತ್ನಿಸಿ. ನಿಯಮಿತ ವ್ಯಾಯಾಮ ಅಥವಾ ಯೋಗದ ಜೊತೆಗೆ ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿರಿಸುತ್ತದೆ. ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಬುಧ ಬೀಜ ಮಂತ್ರವನ್ನು ಪಠಿಸಿ. ವೀಕ್ಷಕರೇ, ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಬುಧನ ರಾಶಿ ಪರಿವರ್ತನೆಯ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.